ಎಲ್ಲರಿಗೂ ನಮಸ್ಕಾರ. SQL ಕಲಿಯಲು ನಮ್ಮ ಚಾನಲ್ LIK ಲರ್ನಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು SQLನಲ್ಲಿ ಒರಾಕಲ್ SQLನಲ್ಲಿ ಇಂಟ್ರಿ ಕ್ವಶನ್ಸ್ ಯಾವ್ಯಾವ ಥರ ಇರುತ್ತೆ ಬಿಗಿನರ್ಸ್ಗೆ ಅನ್ನೋದನ್ನು ಚೆಕ್ ಮಾಡೋಣ. ಫಸ್ಟ್ ಕ್ವಶನ್, ರೈಟ್ ಎ ಕ್ವೈರಿ ಟು ಫೆಚ್ ಟಾಪ್ 10 ರೆಕಾರ್ಡ್ಸ್. ಫಸ್ಟ್ ಟೇಬಲ್ ಚೆಕ್ ಮಾಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್. ಫಸ್ಟ್ ಟೇಬಲ್ ಚೆಕ್ ಮಾಡಬೇಕು. ಟೇಬಲಲ್ಲಿ ಏನೇನಿದೆ ಅಂತ ಚೆಕ್ ಮಾಡಬೇಕು. ಸೊ ಇದು ಟೇಬಲ್ಲು ಎಲ್ಲ ರೆಕಾರ್ಡ್ಸ್ ಕೊಟ್ಟಿದೆ. ಸ್ಟಾರ್ ಅಂದರೆ ಎಲ್ಲ ರೆಕಾರ್ಡ್ಸ್ ಅಂತ, ಆಲ್ ರೆಕಾರ್ಡ್ಸ್. ಸೊ ಒಟ್ಟು ಎಷ್ಟು ರೆಕಾರ್ಡ್ಸ್ ಇದೆ ಅಂದರೆ 107 ರೆಕಾರ್ಡ್ಸ್ ಇದೆ. ಮೊದಲನೇ ಕ್ವಶನು, ರೈಟ್ ಎ ಕ್ವೈರಿ ಟು ಫೆಚ್ ಟಾಪ್ 10 ರೆಕಾರ್ಡ್ಸ್. ಸೊ ನಾನೇನು ಮಾಡ್ತೀನಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್. ನಾನೇನು ಮಾಡಬೇಕು, ಟಾಪ್ 10 ರೆಕಾರ್ಡ್ಸ್ನ ಫೆಚ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ ಫೆಚ್ ಅದರಲ್ಲೇ ಇದೆ, ಫೆಚ್ ಟಾಪು ಅದರಲ್ಲೇ ಇದೆ. ಅಂದರೆ ಟಾಪ್ ಅಂದ್ರೇನು, ಮೇಲೆಯಿಂದ ಅಂತ. ಫೆಚ್ ಫಸ್ಟ್ 10 ರೆಕಾರ್ಡ್ಸ್. ರೆಕಾರ್ಡ್ಸ್ ಅಂದರೆ ರೋಸ್. ಸೊ ಇಲ್ಲೇ ಆನ್ಸರ್ ಇದೆ, ಫೆಚ್ ಟಾಪ್. ಎಷ್ಟು ರೋಸ್ ಬೇಕು? 10 ರೋಸ್ ಓನ್ಲಿ. ಇದು ಸಿಂಟ್ಯಾಕ್ಸ್. ಓಕೆ, ಫೆಚ್ ಟಾಪ್ 10 ರೋಸ್ ಓನ್ಲಿ. ಸೆಲೆಕ್ಟ್ ಫ್ರಮ್ ಎಂಪ್ಲಾಯೀಸ್. ಫೆಚ್ ಫಸ್ಟ್, FIRST. ಫೆಚ್ ಫಸ್ಟ್ 10 ರೋಸ್ ಓನ್ಲಿ. ಬಂತಾ? 1 2 3 4 5 6 7 8 9 10. ಓಕೆ, ಸೆಕೆಂಡ್ ಕ್ವೈರಿ, ರೈಟ್ ಎ ಕ್ವೈರಿ ಟು ಸೆಲೆಕ್ಟ್ ಲಾಸ್ಟ್ ರೆಕಾರ್ಡ್. ಅಂದರೆ ಈಗ ನೋಡಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್ ಕೊಡ್ತೀನಿ. ಲಾಸ್ಟ್ ರೆಕಾರ್ಡ್ ಯಾವುದು? 107. 206 ವಿಲಿಯಮ್, ಎಂಪ್ಲಾಯ್ ID 206. ಇದು ಬೇಕಂದರೆ ನಾವು ಡಿಸೆಂಡಿಂಗ್ ಆರ್ಡರಲ್ಲಿ ಮಾಡಬೇಕು. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್, ಆರ್ಡರ್ ಬೈ ಡಿಸೆಂಡಿಂಗ್. ಇದು ಡಿಸೆಂಡಿಂಗ್ ಅನ್ನೋದು ನಾವು ಏನು ಮಾಡಬೇಕಂದ್ರೆ ಒಂದು ಕಾಲಮ್ ಮೇಲೆ ಡಿಸೆಂಡಿಂಗ್ ಆರ್ಡರ್ ಮಾಡಬೇಕು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಎಂಪ್ಲಾಯ್ ID ತೊಗೊತೀನಿ. ಎಂಪ್ಲಾಯಿ ID ಡಿಸೆಂಡಿಂಗ್ ಅಂತ ಕೊಡ್ತೀನಿ. ಇದು ಕಂಪ್ಲೀಟ್ ಅಲ್ಲ, ಜಸ್ಟ್ ಚೆಕ್ ಮಾಡ್ತಾ ಇರೋದು. ಬಂತಾ ಡಿಸೆಂಡಿಂಗ್ ಆರ್ಡರಲ್ಲಿ? ಈಗ ನಾನು ಅದಕ್ಕೇನು ಮಾಡ್ತೀನಿ ಅಂದರೆ ಫೆಚ್ ಮೇಲ್ಗಡೆ ಬರೆದಿರೋ ಥರನೇ ಫೆಚ್ ಲಾಸ್ಟ್ ಡಿಸೆಂಡಿಂಗ್ ಆರ್ಡರ್ ಮಾಡಿದ್ರಿಂದ ಫಸ್ಟ್ 1 ರೋಸ್ ಓನ್ಲಿ. ಅಂದರೆ ಈಗ 206 ವಿಲಿಯಮ್ ಇಷ್ಟು ಮಾತ್ರ ಬರುತ್ತೆ. ವಿಲಿಯಮ್ ಮತ್ತು ಅವನ ಡೀಟೇಲ್ಸ್. ಇದು ಆಯಿತು. ರೈಟ್ ಎ ಕ್ವೈರಿ ಟು ಫೆಚ್ ಲಾಸ್ಟ್ ರೆಕಾರ್ಡ್. ಇದನ್ನೇ ಲಾಸ್ಟ್ 10 ರೆಕಾರ್ಡ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಸೇಮ್ ಅದನ್ನೇ ಫಸ್ಟ್ ರೋ ಓನ್ಲಿ ಬರೋ ಬದಲು 10 ರೋಸ್ ಓನ್ಲಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್, ಆರ್ಡರ್ ಬೈ ಎಂಪ್ಲಾಯಿ ID ಇನ್ ಡಿಸೆಂಡಿಂಗ್ ಆರ್ಡರ್. ನೋಡಿ, ಅದನ್ನು ಫಸ್ಟ್ ಚೆಕ್ ಮಾಡಿಕೊಂಡು ಡಿಸೆಂಡಿಂಗ್ ಆರ್ಡರಲ್ಲಿ ಬರ್ತಾ ಇದೆ. 10 ರೆಕಾರ್ಡ್ಸ್ ಯಾವುದು ನೋಡಿ, 197ವರೆಗೂ 206ಇಂದ. ಫೆಚ್ ಫಸ್ಟ್ 10 ರೋಸ್ ಓನ್ಲಿ. ಅಷ್ಟು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ರನ್ ಮಾಡ್ತಾ ಇದ್ದೀನಿ. 206ಇಂದ 197ವರೆಗೂ ಬಂತು. ಪರ್ಫೆಕ್ಟ್. ಈಗ ಲಾಸ್ಟ್ ಕ್ವಶನ್, ರೈಟ್ ಎ ಕ್ವೈರಿ ಟು ಸೆಲೆಕ್ಟ್ ರೆಕಾರ್ಡ್ಸ್ ಬಿಟ್ವೀನ್ 6 to 10. ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ ನೋಡಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯ್ ಇದರಲ್ಲಿದೆ. ಇದರಲ್ಲಿ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂತ ಗೊತ್ತಿಲ್ಲ. ಇದು ಆರ್ಡ್ರಲ್ಲೇ ಇದೆ. ಸೊ ಫಸ್ಟ್ ರೆಕಾರ್ಡ್ ಅಂದರೆ ಇದು 6 to 10 ಅಂದರೆ 6ಇಂದ 10ವರೆಗೂ. ಇದಕ್ಕೇನು ಮಾಡೋಣ ಅಂದರೆ ನಾವು ಫಸ್ಟು ಒಂದು ವಿಂಡೋ ಫಂಕ್ಷನ್ ಯೂಸ್ ಮಾಡಿಕೊಂಡು ರ್ಯಾಂಕ್ ಕೊಟ್ಕೊಳ್ಳೋಣ ಬೇಸ್ಡ್ ಆನ್ ಎಂಪ್ಲಾಯಿ ID. ಓಕೆನಾ? ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್. ಈ ಅಲಿಯಾಸ್ ಒಂದು ಈಸ್ ಅಂತ ಕೊಟ್ಟಿದ್ದೀನಿ. ಈಗ ಏನು ಮಾಡ್ತೀನಿ, ಇಲ್ಲಿ ಡಾಟ್ ಸ್ಟಾರ್ ಅಂದರೆ ಈ ಅಲಿಯಾಸ್ ಈ ಟೇಬಲಲ್ಲಿರೋ ಎಲ್ಲ ಕಾಲಮ್ಸ್ ಇದು ಕೊಡುತ್ತೆ. ಇದು ಯಾಕೆ ಅಂದರೆ ನೆಕ್ಸ್ಟು ಎಲ್ಲ ಡೀಟೇಲ್ಸ್ ಬರಬೇಕಂತ. ಇದನ್ನೇನು ಮಾಡ್ತೀನಿ, ಯಾವ ಕಾಲಮ್ ಮೇಲೆ ಮಾಡ್ತಾಯಿದ್ದೀನಿ ಆ ಕಾಲಮ್ ಯೂಸ್ ಮಾಡಬೇಕು ನಮಗೆ ಫಸ್ಟು. ಸೊ ಇದು ಒಂದೊಂದು ರೆಕಾರ್ಡು. ನಾನು ಇಲ್ಲಿ ಒಂದು ವಿಂಡೋ ಫಂಕ್ಷನ್ ಯೂಸ್ ಮಾಡ್ತಾಯಿದ್ದೀನಿ. ಯಾವುದಂದರೆ ಅದು ರೋ ನಂಬರ್.
ರೋ ನಂಬರ್ ಒಂದು ವಿಂಡೋ ಫಂಕ್ಷನ್ ಕ್ರಿಯೇಟ್ ಮಾಡಿದೆ. ಓವರ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಆರ್ಡರ್ ಬೈ ಎಂಪ್ಲಾಯಿ ಐ ಡಿ. ಇಷ್ಟಕ್ಕೆ ಹ್ಯಾಸ್ ರ್ಯಾಂಕ್ ಅಂತ ಕೊಡ್ತೀನಿ. ರ್ಯಾಂಕ್ ಕಾರ್ಡ್ ಕೊಡ್ಬೋದು, RN ಅಂತಾದರೂ ಕೊಡ್ತೀವಿ. ಫ್ರಮ್ ಎಂಪ್ಲಾಯಿ ಸಿ. ಜಸ್ಟ್ ಇದನ್ನು ಚೆಕ್ ಮಾಡೋಣ ಹೆಂಗೆ ರನ್ ಆಗುತ್ತೆ ಅಂತ. ಓಕೆ, ಆಸ್ ರ್ಯಾಂಕ್ ಫ್ರಮ್ ಟೇಬಲ್ ಸ್ಟಾರ್ ಕಾಮ ರೋ ನಂಬರ್ ಕರೆಕ್ಟಾಗಿದೆ ಬಂತಾ. ಈಗ ನೋಡಿ, ಇದು ಲಾಸ್ಟ್ ಕಾಲಮ್ ರ್ಯಾಂಕ್ ಅಂತ. ಇದೇನು ಮಾಡಿದೆ, ಎಲ್ಲ ರೆಕಾರ್ಡ್ಸ್ಗೂ ಎಲ್ಲ ರೋಸ್ಗೂ ನಂಬರ್ಸ್ ಕೊಟ್ಟಿದೆ 107. ಸೊ 1 2 3 4 5 ನಮಗೇನು ಬೇಕು, 6ಇಂದ 10 ಬೇಕು. ನಾವು ಇಷ್ಟೊತ್ತು ಟಾಪ್ ಫಸ್ಟ್ ರೆಕಾರ್ಡ್ ನೋಡಿದ್ವಿ, ಮತ್ತು ಲಾಸ್ಟ್ ರೆಕಾರ್ಡ್ ನೋಡಿದ್ವಿ, ಮತ್ತು ಲಾಸ್ಟಿಂದ 10 ರೆಕಾರ್ಡ್ಸ್ ನೋಡಿದ್ವಿ. ಬಟ್ ಈಗ 6ಇಂದ 10 ಮಾತ್ರ ಬೇಕು. ಅದಕ್ಕೆ ನಾವು ಏನು ಮಾಡಿದ್ವಿ, ರ್ಯಾಂಕ್ ಫಂಕ್ಷನ್ ಯೂಸ್ ಮಾಡ್ಕೊಂಡ್ವಿ. ಈಗ 6ಇಂದ 10 ಮಾತ್ರ ಬೇಕು. ಅದಕ್ಕೆ ಒಂದು ವೇರ್ ಕ್ಲಾಸ್ ಹಾಕ್ಕೊಳ್ಳೋಣ. ವೇರ್ ಕ್ಲಾಸ್ ಹಾಕ್ಕೊಂಡು ರಿಟರ್ನ್ ಮಾಡೋಣ. ಅದಕ್ಕೆ ಈಗ ಒಂದು ಕ್ವೆರಿ ಬರಿತಾ ಇದ್ವಿ. ಈಗ ಇಷ್ಟೊತ್ತು ಬರ್ದಿದ್ದನ್ನ ಸಬ್ ಕ್ವೆರಿ ಮಾಡ್ತೀನಿ. ಇದೀಗ ಆಚೆ ಕ್ವೆರಿ ಸೆಲೆಕ್ಟ್ ಸ್ಟಾರ್ ಫ್ರಮ್. ಆಲ್ರೆಡಿ ಒಂದು ಕ್ವೆರಿ ಇದೆ, ಅದಕ್ಕೆ ಜಸ್ಟ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಅಂತ ಹಾಕ್ಕೊಂಡಿದ್ದೀನಿ. ಮಾಡಿದೆ ವೇರ್ ರ್ಯಾಂಕ್ ಬಿಟ್ವೀನ್ 6 and 10. ನೋಡಿ ಬಂತು, ಇದೇ ರಿಸಲ್ಟ್ ಇದ್ರದ್ದು. ಒನ್ 2 3 4 5 ರ್ಯಾಂಕ್ ನೋಡಿ 6 7 8 9 10 ಅಂದರೆ ನಮಗೆ 6ಇಂದ 10ವರೆಗೂ ರೆಕಾರ್ಡ್ಸ್ ಬಂದಿದೆ. ಇದು ಇನ್ನೊಂದು ಸತಿ ಹೇಳ್ಬೇಕಂದ್ರೆ, ನಾವು ಒಂದು ವಿಂಡೋಸ್ ಫಂಕ್ಷನ್ ಬರ್ಕೊಬೇಕು. ಇದರಲ್ಲಿ ರೋ ನಂಬರ್ ಅನ್ನೋದು ಒಂದು ವಿಂಡೋಸ್ ಫಂಕ್ಷನ್ನು. ಓವರ್ ಎಂಪ್ಲಾಯ್ ಐ ಡಿ ಮೇಲೆ ಆರ್ಡರ್ ಬರಿತಾ ಇದ್ದೀವಿ. ಸೊ ಇದು ಎಂಪ್ಲಾಯಿ ಐ ಡಿ, ಇದು ಅಸೆಂಡಿಂಗ್ ಆರ್ಡರಲ್ಲಿದೆ. ಅದಕ್ಕೆ ಇಲ್ಲಿ ನಾವು ಡಿಸೆಂಡಿಂಗ್ ಅಸೆಂಡಿಂಗ್ ಅಂತೇನು, ಅಸೆಂಡಿಂಗ್ ಬೈ ಡಿಫಾಲ್ಟ್ ಇದು ಅಸೆಂಡಿಂಗೇ ಆಗಿರುತ್ತೆ. ನಿಮಗೆ ಡಿಸೆಂಡಿಂಗಲ್ಲಿ ಬೇಕಂದರೆ DSC ಅಂತ ಹಾಕೋಬೋದು. ಇದಕ್ಕೆ ರ್ಯಾಂಕ್ ಅಂತ ಅಲಿಯಾಸ್ ಕೊಟ್ಟಿದ್ದೀನಿ. ಈ ರ್ಯಾಂಕ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಎಂಪ್ಲಾಯಿ ಇಷ್ಟು ಒಂದು ಕ್ವೆರಿ ಬರ್ಕೊಂಡೆ. ಸೊ ಇದೆಲ್ಲದಕ್ಕೂ ರ್ಯಾಂಕ್ ಬಂತು. ರ್ಯಾಂಕು ಅದು 1ಇಂದ 107ವರೆಗೂ ರ್ಯಾಂಕ್ ಬಂದಿದೆ. ನಮಗೆ 6ಇಂದ 10ವರೆಗೂ ಮಾತ್ರ ಬೇಕು. 6ಇಂದ 10 ಓಕೆನಾ. ಅದಕ್ಕೆ ಒಂದು ಔಟರ್ ಕ್ವೆರಿ ಹಾಕ್ಕೊಂಡು 6 to 10 ಅಂತ ಕೊಟ್ಟೆ. ಸೊ ಇದ್ರ ಪ್ರಕಾರ 6 to 10 ಅಂದರೆ ಯಾವುದು, 105 ಎಂಪ್ಲಾಯಿ ಐ ಡಿ ಫಸ್ಟ್ ನೇಮ್ ಡೇವಿಡಿಂದ 109 ಎಂಪ್ಲಾಯಿ ಐ ಡಿ ಡೇನಿಯಲ್ ಅಲ್ಲಿವರೆಗೂ ಬರಬೇಕು. ಸೊ ನಾನು ಕ್ವೆರಿ ಮೇಲೆ ಕರ್ಸರ್ ಇಟ್ಟು ರನ್ ಮಾಡಿದೆ. ಡೇವಿಡಿಂದ ಡೇನಿಯಲ್ವರೆಗೂ ಬಂತು. ಅರ್ಥ ಆಯ್ತಲ್ವ ಇವತ್ತು ಇಂಟರ್ವ್ಯೂ ಕ್ವೆಶನ್ಸು. ಥ್ಯಾಂಕ್ ಯು. ಇದೇ ರೀತಿ SQL ಕಲಿಬೇಕಂದ್ರೆ ನಮ್ಮ ಚಾನಲ್ LIK ಲರ್ನಿಂಗ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು SQL ಕಲಿಬೇಕಂದಿದ್ದಾರೋ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.